ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗಸ್ಗೆ ಸ್ವಾಗತಿಸ್ತೀನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಟೈಟಲು ತಮ್ನೇಲು ನೋಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಂದು ಇನಾಗ್ರೇಷನ್ ಇರುತ್ತೆ. ಆ ಇನಾಗ್ರೇಷನ್ ನಾನು ಹೋಗಲ್ಲ ಅಂತ ಇರುತ್ತಾ? ಸಾಧ್ಯವೇ ಇಲ್ಲ. ಸೊ ನಾನು ಬಂದುಬಿಟ್ಟಿದ್ದೀನಿ ಸದ್ಯಕ್ಕೆ. ನೀವು ನೋಡ್ಬೋದು, ದಾಂಡೇಲಿ ಅಲ್ನಾವರ್ ಇನಾಗ್ರೇಷನ್ ಸ್ಪೆಷಲ್ ಕವರ್ ಮಾಡೋಕ್ಕೆ ಟ್ರೈನ್ ನಂಬರ್ 07371 ನಮ್ಮ ಸ್ಪೆಷಲ್ ಟ್ರೈನ್ ನಂಬರ್ ಇದು. ಸೊ ಮಾತಾಡೋಕೆ ಹೋದರೆ ಮೊದಲು ಧಾರವಾಡಿಂದ ಅಂಬೇವಾಡಿ ಈ ರೈಲ್ವೆ ಸ್ಟೇಷನ್ ಇದೆಯಲ್ಲ, ನಿಮ್ಗೆ ಅದು ತೋರಿಸ್ಬಿಡ್ತೀನಿ. ಹೆಸರು ಅಲ್ಲಿ ನೀವು ನೋಡ್ಬೋದು, ದಾಂಡೇಲಿ ಅಂತ ಹೆಸರು ಇವಾಗ ಚೇಂಜ್ ಮಾಡಿದ್ದಾರೆ. ಮೊದಲು ಅಂಬೇವಾಡಿ ಇತ್ತು. ಸೊ ಧಾರವಾಡಿಂದ ಅಂಬೇವಾಡಿವರೆಗೂ ಮೊದಲು ಪ್ಯಾಸೆಂಜರ್ ಟ್ರೈನ್ ಬರ್ತಿತ್ತು. ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಅದಾದಮೇಲೆ ಇವಾಗ ರೀಸೆಂಟಾಗಿ ತಿರ್ಗಾ ಇವತ್ತು ಡೇಟ್ ಏನು ನಾನೇ ಮರ್ತೋಗ್ಬಿಟ್ಟಿದ್ದೀನಲ್ಲ ಗುರು. 7th ಇವತ್ತು 7th ಫೆಬ್ರವರಿ 2026 ತಿರ್ಗಾ ಪ್ಯಾಸೆಂಜರ್ ಟ್ರೈನ್ ಅಂದರೆ ಡೆಮೋ ಟ್ರೈನ್ ಸ್ಟಾರ್ಟ್ ಆಗಿ ಹೋಗ್ತಿದೆ. ಸೊ ನೀವು ನೋಡ್ಬೋದು, ಇಂಜಿನ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಈ ಡೆಮೋ ಟ್ರೈನ್ದು. ಸೊ ಇವತ್ತು ಇನಾಗ್ರೇಷನ್ ಸ್ಪೆಷಲ್ ಇರುತ್ತೆ. ನಿಮಗೆ ನಾರ್ಮಲ್ ಟೈಮಿಂಗ್ಸು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಎಷ್ಟು ಟೈಮ್ ತೊಗೊಳುತ್ತೆ ದಾಂಡೇಲಿಯಿಂದ ನಮ್ಮ ಅಲ್ನಾವರ್ಗೆ ರೀಚ್ ಆಗೋಕ್ಕೆ. ಆ್ಯಕ್ಚುಲಿ ಇದು ದಾಂಡೇಲಿಯಿಂದ ಧಾರವಾಡಗೆ ಹೋಗ್ತಿಲ್ಲ, ದಾಂಡೇಲಿಯಿಂದ ಅಲ್ನಾವರ್ಗೆ ಲಾಸ್ಟ್ ಆ್ಯಕ್ಚುಲಿ. ಸೊ ಯಾವ ಟ್ರೈನು ನೀವು ಯೂಸ್ ಮಾಡ್ಬೋದು ದಾಂಡೇಲಿಯಿಂದ ಅಲ್ನಾವರ್ ರೀಚ್ ಆಗಿ, ಅದಾದಮೇಲೆ ಬೆಂಗಳೂರಿಂದ ಯಾವ ಟ್ರೈನಲ್ಲಿ ಬರ್ಬೋದು, ಅದೆಲ್ಲ ಡೀಟೇಲ್ಸು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಬನ್ನಿ ನಾವು ನೋಡೋಣ ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ. ಸ್ವಲ್ಪ ಹತ್ತಿರದಿಂದ ನಾನು ಝೂಮ್ ಮಾಡಿ ತೋರಿಸ್ನಲ್ಲ, ಸ್ವಲ್ಪ ಹತ್ತಿರದಿಂದ ನಿಮಗೆ ಡೆಕೋರೇಷನ್ಸ್ ತೋರಿಸ್ತೀನಿ. ಇಲ್ಲಿ ನೀವು ಡೆಕೋರೇಷನ್ ನೋಡ್ಬೋದು. ಫುಲ್ ನಾನು ಫ್ರಂಟಿಗೆ ಬಂದುಬಿಟ್ಟಿದ್ದೀನಿ. ಸೊ ನೀವು ಏನೆಲ್ಲ ನೋಡ್ತಿದ್ದೀರ ಡೆಕೋರೇಷನಲ್ಲಿ, ಯಾವುದು ನಾವು ಪ್ಲಾಸ್ಟಿಕ್ ಐಟಮ್ ಏನು ಇದಕ್ಕೆ ಸದ್ಯಕ್ಕೆ ಯೂಸ್ ಮಾಡಿಲ್ಲ. ಎಲ್ಲ ನ್ಯಾಚುರಲ್ಸು, ಮ್ಯಾರಿಗೋಲ್ಡ್ ಫ್ಲವರ್ಸು. ಈ ಒಂದೊಂದು ಫ್ಲವರ್ ಇದೆ, ನನಗೆ ಅದು ಹೆಸರು ಗೊತ್ತಿಲ್ಲ. ಬನಾನಾ ಟ್ರೀ ಎರಡು ಕಡೆ, ಮತ್ತು ಮ್ಯಾಂಗೋ ಲೀವ್ಸು ಎಲ್ಲ ಒರಿಜಿನಲ್ ಗುರು. ಯಾವುದು ಪ್ಲಾಸ್ಟಿಕ್ ಇದರಲ್ಲಿ ನಾವು ಯೂಸ್ ಮಾಡಿಲ್ಲ. ಸಕ್ಕದಾಗಿ ಫ್ರಂಟಿಂದ ಅಂತೂ ಸಕ್ಕದಾಗಿ ಡೆಕೋರೇಷನ್ ಮಾಡಿದ್ದಾರೆ ಗುರು. ಹೆವಿಯಾಗಿ ಕಾಣಿಸ್ತಿದೆ ಫ್ರಂಟಿಂದ ಅಂತೂ. ಈ ನಡುವೆ ಆ್ಯಕ್ಚುಲಿ ಮಾತಾಡೋಕೆ ಹೋದರೆ, ಈ ನಡುವೆ ನಮ್ಮ ಇನಾಗ್ರೇಷನ್ಸು ಟ್ರೈನ್ಸ್ ಇರೋದಲ್ಲ, ಹೆವಿ ಡೆಕೋರೇಷನ್ಸ್ ಮಾಡ್ತಿದ್ದಾರೆ ಗುರು. ನಮ್ಮದು ಬೆಳಗಾವಿ ವಂದೇ ಭಾರತ್ ಇತ್ತು, ಹೆವಿ ಡೆಕೋರೇಷನ್, ನೆಕ್ಸ್ಟ್ ಲೆವೆಲ್ ಡೆಕೋರೇಷನ್. ವಂದೇ ಭಾರತ್ ಡೆಕೋರೇಷನು ಚೆನ್ನಾಗಿತ್ತು, ನಾನು ಸದ್ಯಕ್ಕೆ ಹೋಗಿದ್ದಿಲ್ಲ ಅದಕ್ಕೆ. ಮತ್ತು ಇವಾಗ ನೋಡಿ, ಇದು ಡೆಮೋ ಟ್ರೈನ್ ಇನಾಗ್ರೇಷನು. ಡೆಮೋ ಟ್ರೈನ್ ಇನಾಗ್ರೇಷನಲ್ಲೂ ಡೆಕೋರೇಷನ್ ಮಾತ್ರ ಏಕ ನಂಬರ್ ಗುರು. ಸೊ ನೀವು ನೋಡ್ಬೋದು, 2 ಬೋಗಿ ಆ್ಯಕ್ಚುಲಿ ಇಲ್ಲಿ ಡೆಕೋರೇಟ್ ಮಾಡಿದ್ದಾರೆ, ಅದು ಲಾಸ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಅದು ಕಡೆ ಬಂದು ನಿಮ್ಮ ತಿರ್ಗಾ ಬನ್ನಿ ತೋರಿಸ್ತೀನಿ. ಸೊ ನಮ್ಮದು ಇದು ಡೆಮೋ ಟ್ರೈನ್ ಇರುತ್ತೆ, 4 ಬೋಗಿ ಅಷ್ಟೇ, 4ಕ್ಕಿಂತ ಜಾಸ್ತಿ ಸದ್ಯಕ್ಕೆ ಇರೋಲ್ಲ. 3 ರೇಕ್ ಬಿಡ್ತಾರೆ. ಆ 3 ರೇಕು ಯಾವ ಟೈಮಿಂಗ್ ಇದೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಆಪೋಸಿಟ್ ಸೈಡ್ ಬಂದುಬಿಟ್ಟಿದ್ದೀನಿ. ನೀವು ಡೀಸೆಲ್ ಇಂಜಿನ್ ಸೌಂಡ್ ಕೇಳ್ಬೋದು, ದಗ್ ಸೌಂಡ್ ಕೇಳ್ಬೋದು ನೀವು. ಸೊ ನೀವು ನೋಡೋಕೆ ಹೋದರೆ ಇದು ಕಡೆ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. 4 ರ್ಯಾಕು ಮ್ಯಾರಿಗೋಲ್ಡ್ ಹೂವು ಹಾಕಿದ್ದಾರೆ, ಮತ್ತು ಆ ಪ್ಲಾಸ್ಟಿಕ್ದು ಚಿಮ್ಕಿ ಎಲ್ಲ ಹಾಕಿದ್ದಾರೆ. ಪ್ಲಾಸ್ಟಿಕ್ ಡೆಕೋರೇಷನ್ ನೀವು ನೋಡ್ಬೋದು. ಸೊ ಇದು 2020 ರ್ಯಾಕು. ಸೊ ಮಿಕ್ಸ್ಡ್ ಆಫ್ ರ್ಯಾಕ್ಸ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ದಾಂಡೇಲಿ ಅಲ್ನಾವರ್ ಸ್ಪೆಷಲ್ ಟ್ರೈನು, ಸ್ಪೆಷಲ್ ನಂಬರ್ ಬಂದು 07371 ದಾಂಡೇಲಿ ಟು ಅಲ್ನಾವರು 4 PM ಇನಾಗ್ರೇಷನ್ ಇದೆ ಅಂತ ನಮಗೆ ನೋಟಿಫಿಕೇಷನ್ ಬಂದಿದೆ. ಇವಾಗ ಎಷ್ಟು ಬೇಗ ಇನಾಗ್ರೇಷನ್ ಆಗುತ್ತಂತ ನಮ್ಗೆ ಸದ್ಯ ಗೊತ್ತಿಲ್ಲ. ಇನ್ನೊಂದು ಸೈಡು ಡೆಕೋರೇಷನ್ ಆಗಿದೆಯೇ ಇಲ್ಲ ಅಂತ ಬನ್ನಿ ನೋಡೋಣ, ನಿಮಗೆ ತಿಳಿಸ್ಕೊಡೋಣ. ಇವಾಗ ನೀವು ನೋಡೋಕೆ ಹೋದರೆ ಇದು ಡೆಡ್ ಎಂಡ್ ಆ್ಯಕ್ಚುಲಿ. ಮುಂದೆ ಯಾವ ಟ್ರೈನೂ ಹೋಗೋಲ್ಲ. ಇಲ್ಲಿ ಟ್ರೈನ್ ಈ ರೂಟಲ್ಲಿ ಯಾವ್ದು ಬರುತ್ತೆ ಅಲ್ನಾವರಿಂದ ದಾಂಡೇಲಿಗೆ, ಸೊ ಇಲ್ಲೇ ಲಾಸ್ಟ್ ಆಗಿ ಇಲ್ಲಿಂದ ವಾಪಸ್ ಹೋಗಬೇಕು. ಸೊ ಸದ್ಯಕ್ಕೆ ಬ್ಯಾಕ್ ಸೈಡು ಏನು ಡೆಕೋರೇಷನು ನಮ್ಮ ಟ್ರೈನ್ದು ಸದ್ಯಕ್ಕೆ ಮಾಡಿಲ್ಲ. ಒಂದು ಮಿನಿಮಲಿಸ್ಟಿಕ್ ಡೆಕೋರೇಷನ್ ಮಾಡಿರ್ಬೇಕಂತ ನನಗೆ ಅನಿಸ್ತಿದೆ, ಬಟ್ ಮಾಡಿಲ್ಲ ಗುರು. ಇದು ನಾನು ದಾಂಡೇಲಿ ರೈಲ್ವೆ ಬಿಲ್ಡಿಂಗ್ ಒಳಗಡೆ ಇದ್ದೀನಿ. ನೀವು ನೋಡ್ಬೋದು, ನಮ್ಮ ಟ್ರೈನ್ ಆ್ಯಕ್ಚುಲಿ ಅಲ್ಲಿದೆ, ಪ್ಲ್ಯಾಟ್ಫಾರ್ಮ್ಸ್ ಅಲ್ಲಿದೆ. ಇಲ್ಲಿ ನೋಡಿ ವೈಬ್ ಏನು ಸಕ್ಕದಾಗಿ ಕಾಣಿಸ್ತಿದೆ, ಸಕ್ಕದಾಗಿ ವೈಬ್ ಕಾಣಿಸ್ತಿದೆ. ವೈಬ್ ಸಿಗುತ್ತೆ ಗುರು ನಿಮಗೆ ಈ ರೈಲ್ವೆ ಸ್ಟೇಷನಿಂದ. ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಗ್ತಿದೆ. ಇದು ಫುಲ್ಲು ಗ್ರೀನರಿ ಗುರು, ಗ್ರೀನರಿಯಿಂದ ಸರೌಂಡ್ ಆಗಿದೆ ನಮ್ಮ ಈ ದಾಂಡೇಲಿ ರೈಲ್ವೆ ಸ್ಟೇಷನ್. ಇಲ್ಲಿ ನೀವು ಇನಾಗ್ರೇಷನ್ಗೆ ಶ್ರೀ VH ಕಾಗೇರಿ ಅವರಿಗೆ ನೋಡ್ಬೋದು, ಲೋಕಲ್ MP. ಸೊ ಇವರು ಇನಾಗ್ರೇಷನ್ಗೆ ಇಲ್ಲಿ ಇರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಇವಾಗ ಟ್ರೈನ್ ನೋಡೋಕ್ಕೆ ಹೋಗ್ತಿದ್ದಾರೆ VH ಕಾಗೇರಿ ಅವರು. ಈ ಇನಾಗ್ರೇಷನ್ಗೆ ದಾಂಡೇಲಿ ಅಲ್ನಾವರ್ ಟ್ರೈನು ಇನಾಗ್ರೇಷನ್ ನೀವು ನೋಡ್ಬೋದು, ಸ್ಟೇಜ್ ಎಲ್ಲ ಫುಲ್ ಸೆಟ್ ಇದೆ ಗುರು. ಸೊ ಎಲ್ಲರೂ ರೆಡಿ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಶುರು ಆಗುತ್ತೆ. ಜಾತ್ರೆ ಅಲ್ಲ ಇದು 3 ದಿನದ ಸಂತು. ಜಾತ್ರೆ ಅಲ್ಲ ಇದು 3 ದಿನದ ಸಂತು. ಮನಸ್ಸೆಂಬ ಮಿಕ್ಕದ ಹೊಟ್ಟೆ ತುಂಬ್ಸಾಕೋಗಿ ಹೊಟ್ಟೆ ಹಾರ್ಕೊಂಡ ಕುಂತು, ತಮ್ಮ ಹೊಟ್ಟೆ ಹಾರ್ಕೊಂಡ ಕುಂತು.
ಸಂತಿಲಿ ನೆಲದ ಕಂಟಿ ಚೌಡರಿಗೆ ಕಂಠ ಕದಿವ ಭ್ರಾಂತೋ. ಇಲ್ಲಿ ನೀವು ನೋಡ್ಬೋದು ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ದಾಂಡೇಲಿ ರೈಲ್ವೆ ಸ್ಟೇಷನ್ ಪ್ಯಾಸೆಂಜರ್ ಫೇರ್ ಲಿಸ್ಟು. ಸದ್ಯಕ್ಕೆ ಅಲ್ನಾವರ್ವರೆಗೂ ಮಾತ್ರ ಟ್ರೈನ್ ಸರ್ವಿಸ್ ಇದೆ. ಅಲ್ನಾವರ್ ಆದಮೇಲೆ ಟ್ರೈನ್ ಸರ್ವಿಸ್ ಸದ್ಯಕ್ಕೆ ಇಲ್ಲ. ವಾಸ್ಕೋ ಡ ಗಾಮವರೆಗೂ ಕೊಟ್ಟಿದ್ದಾರೆ, ಬಟ್ ಸದ್ಯಕ್ಕೆ ಅಲ್ಲಿವರೆಗೂ ಸರ್ವಿಸ್ ಇಲ್ಲ. ನಮ್ಮ ಬೆಂಗಳೂರು ನೀವು ನೋಡಿ, ದಾಂಡೇಲಿಯಿಂದ ಬೆಂಗಳೂರು ಕಿಲೋಮೀಟರ್ಸಲ್ಲಿ ನೀವು ನೋಡೋಕೆ ಹೋದರೆ 552 ಕಿಲೋಮೀಟರ್ಸ್ಗಳು. ಸೊ ಈಗ ಅಲ್ನಾವರ್ವರೆಗೂ ಸೆಕೆಂಡ್ ಆರ್ಡಿನರಿಯಲ್ಲಿ ನಿಮಗೆ 10 ರೂಪೀಸ್ ಅಡಲ್ಟ್ಸ್ಗೆ ಚಾರ್ಜ್ ಮಾಡ್ತಾರೆ. ಎಕ್ಸ್ಪ್ರೆಸ್ ಟ್ರೈನಲ್ಲಿ 35 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದೇ ಫೇರ್ ಲಿಸ್ಟು. ನೀವು ಬೇಕಂದರೆ ಇರಿ ಪಾಸ್ ಮಾಡಿ ಇವಾಗ ನೀವು ಓದ್ಬೋದು ಫುಲ್ ಫೇರ್ ಲಿಸ್ಟು. ಇಲ್ಲಿ ನೀವು ಇವಾಗ ಟೈಮಿಂಗ್ಸ್ ನೋಡ್ಬೋದು. ದಾಂಡೇಲಿಯಿಂದ ಅಲ್ನಾವರ್ ಮೇಲೆ ಇರೋದು, ದಾಂಡೇಲಿಯಿಂದ ಅಲ್ನಾವರು ಡೆಮೋ ಟ್ರೈನು 6:45 ಡಿಪಾರ್ಚರು, ಒಂದು 8:10 AM ಡಿಪಾರ್ಚರು, 8:30 ಡಿಪಾರ್ಚರು. ಓಕೆ, ಅರೈವಲ್ 7:30 AM, 9:25. ಓಕೆ, 9:15. ಇದರಲ್ಲಿ ರಿಟರ್ನಲ್ಲಂತೂ ನಮ್ಮ ಬೆಂಗಳೂರು ಟ್ರೈನ್ಗೆ ಯಾವುದು ಯೂಸ್ ಇರಲ್ಲ ಗುರು. 8:30 ಇಲ್ಲ, ಹಾಂ ಅದು ಲಘು ಮಾಡಬೇಕಿತ್ತು. ಅವಾಗ ರಾಣಿ ಚೆನ್ನಮ್ಮ ಸಿಗ್ಬಿಡ್ತಿತ್ತು. ಮತ್ತು ನೀವು ಕೆಳಗಡೆ ನೋಡ್ಬೋದು ಫ್ರಮ್ ಟು. ಸೊ ಅಲ್ನಾವರಿಂದ ದಾಂಡೇಲಿಗೆ ಬರುವ ಟೈಮಿಂಗ್ಸು 5:30 AM ಒಂದು ಬರುತ್ತೆ. ಅದಾದಮೇಲೆ 7:40 AM ಒಂದು ಬರುತ್ತೆ, 7:30 PM ಒಂದು ಬರುತ್ತೆ. ಸೊ 7:40 AM ಬರುತ್ತಲ್ಲ, ಅದು ನಾವು ರಾಣಿ ಚೆನ್ನಮ್ಮ ಇಟ್ಕೊಂಬಂದರೆ ಬೆಂಗಳೂರಿಂದ ರಾಣಿ ಚೆನ್ನಮ್ಮ ಲೇಟ್ ಆಗಿಲ್ಲ ಅಂದರೆ ಅದನ್ನ ನಾವು ಹಿಡಿಬೋದು ಆ್ಯಕ್ಚುಲಿ. ಸೊ ಇದೆ, ನೀವು ಪಾಸ್ ಮಾಡಿ ಟೈಮಿಂಗ್ಸ್ ಎಲ್ಲ ನೀವು ಓದ್ಬೋದು. ಇಲ್ಲಿ ನೀವು ನೋಡ್ಬೋದು ಟಿಕೆಟ್ ದಾಂಡೇಲಿ ಟು ಅಲ್ನಾವರ್. ಸೊ ಆರ್ಡಿನರಿಯಲ್ಲಿ ನೀವು ಕೇವಲ 10 ರೂಪಾಯಿ ಪೇ ಮಾಡಬೇಕು ಈ ಟ್ರೈನಲ್ಲಿ ದಾಂಡೇಲಿಯಿಂದ ಅಲ್ನಾವರ್ಗೆ ಟ್ರಾವೆಲ್ ಮಾಡಬೇಕಂದ್ರೆ. ನೀವು ನೋಡೋಕೋದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ, ಈ ಸೈಡ್ ಡೆಕೋರೇಷನ್ ಮಾಡಬೇಕು ಅಂತ. ಸೊ ಸದ್ಯಕ್ಕೆ ಈ ಸೈಡು ಡೆಕೋರೇಷನ್ ಇವಾಗ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ಸ್ ಮಾಡಿದ್ದಾರೆ, ಅದು ಸ್ವಲ್ಪ ಮುಂದೆ ನಿಮಗೆ ತಿಳಿಸ್ತೀನಿ. ಹೇಳಿನಲ್ಲ, ಕೋಚಸ್ಗೂ ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ ಇವಾಗ ಆ್ಯಡ್ ಆನ್ ಮಾಡಿದ್ದಾರೆ. ಸೊ ಟ್ರೈ ಕಲರ್ ಬಲೂನ್ ಇಲ್ಲಿ ಆ್ಯಡ್ ಆನ್ ಮಾಡಿದ್ದಾರೆ. ಮತ್ತು ಆವಾಗಲೇ ಪ್ಲಾಸ್ಟಿಕ್ ಸುಮ್ಮನೆ ಖಾಲಿತ್ತಲ್ಲ, ಅದರಲ್ಲಿ ರಿಯಲ್ ರೋಸಸ್ ಫ್ಲವರ್ಸ್ ಆ್ಯಡ್ ಮಾಡಿದ್ದಾರೆ. ದಾಂಡೇಲಿ ರೈಲ್ವೆ ಸ್ಟೇಷನ್ ಬಗ್ಗೆ ಮಾತಾಡೋಕೋದ್ರೆ ಇಲ್ಲಿ ಫೆಸಿಲಿಟಿ ಏನು ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಟರ್ ಕನೆಕ್ಷನ್, ಲೈಕ್ ವಾಟರ್ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಡಸ್ಟ್ಬಿನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಕೂತ್ಕೊಳೋಕ್ಕೆ ಬೆಂಚಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಾಶ್ರೂಮ್ಸ್ ಎಲ್ಲ ಇದೆ. ಅಲ್ಲಿ ಮುಂದೆ ವೇಟಿಂಗ್ ಏರಿಯಾ ಇದೆ. ವೇಟಿಂಗ್ ಏರಿಯಲ್ಲಿ ಲೇಡೀಸು ಜೆಂಟ್ಸ್ ವಾಶ್ರೂಮ್ ಸಪ್ರೇಟಾಗಿದೆ. ಮತ್ತು ವೀಲ್ ಚೇರ್ ಫೆಸಿಲಿಟಿ ಎಲ್ಲ ನಿಮಗೆ ದಾಂಡೇಲಿ ರೈಲ್ವೆ ಸ್ಟೇಷನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ದಾಂಡೇಲಿಯಲ್ಲಿ ಇನಾಗ್ರೇಷನ್ ಕವರ್ ಮಾಡೋಕ್ಕೆ ಬಂದನಲ್ಲ, ಸೊ ಇಲ್ಲೂ ನಮಗೆ ಸುಮಾರು ಜನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಇಲ್ಲೊಬ್ರು ಅಣ್ಣ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಮತ್ತು ಅವರು ಒಬ್ಬರು, ಸರ್ आपका नाम क्या है? ಮಂಜುನಾಥ್. आपका? ಸುಶೀಲ್. ನಮ್ಮ ವಾಕ್ಸು ಸಿಂಗರ್ ಇವರಪ್ಪ, ದಾಂಡೇಲಿ ಸಿಂಗರ್ ಅಂತೆ. ಸೊ ಇವ್ರದ್ದು ಮ್ಯೂಸಿಕ್ಕು ಚಾನೆಲ್ ಇದೆಯಲ್ಲ, ವೇದಸ್ ಮ್ಯೂಸಿಕ್ ಅಂತ, ವೇದಸ್ ಮ್ಯೂಸಿಕ್ ಅಂತ ಇದೆ. ಮತ್ತು ಅಮರ್ನಾಥ್ ವಾಕ್ಸ್ ಅಂತೆ, ವಾಕ್ಸ್ ವಿದ್ಯಾ ವಾಕ್ಸ್ ಫ್ಯಾನು ಅಲ್ಲ, ಅದಕ್ಕೆ ವಾಕ್ಸು. ಸೊ ಇನ್ನೊಬ್ರು ಇವರು, ನೀವು ದಾಂಡೇಲಿ ಅವರಲ್ಲ? ಕುಗಾರ ಕೂರ್ದ್ ಚೆನ್ನಮ್ಮ ಎಕ್ಸ್ಪ್ರೆಸ್ ಸೆಕೆಂಡ್ ಸ್ಟಾಪ್ ಕುಗರ್ಕೂರ್ ಮಿರಾಜ್ ಆದ್ಮೇಲೆ ನೆಕ್ಸ್ಟ್. ಓಕೆ, ನನಗೆ ಇಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಸೊ ಇವರು ಅಲ್ಲವರು. ಸೊ ಎಲ್ಲರೂ ಬಂದಿದ್ದಾರೆ ಇನಾಗ್ರೇಷನ್ಗೆ. ಏನಣ್ಣ? ಕುರ್ದ್. ಓಕೆ, ಸೊ ಎಲ್ಲರೂ ಬಂದಿದ್ದಾರೆ ಇನಾಗ್ರೇಷನ್ಗೆ. ನಾವು ಮೀಟ್ ಆಗ್ತಿದ್ದೀವಿ, ಮೀಟ್ ಮಾಡಿ ಮಾತಾಡ್ತಿದ್ದೀವಿ. ತುಂಬ ಸಕ್ಕತ್ತಾಗಿ ಫೀಲ್ ಬರ್ತಿದೆ ಆ್ಯಕ್ಚುಲಿ. ಇವಾಗ ವೆಯ್ಟಿಂಗು ಸೋಮಣ್ಣ ಅವ್ರಿಗೆ. ಅವ್ರು ಬಂದರೆ ಗ್ರೀನ್ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದ್ರೆ, ಹಾಯ್ಸ್ಟ್ ಅಲ್ಲ ಗ್ರೀನ್ ಫ್ಲ್ಯಾಗ್ ತೋರಿಸ್ರೆ ನಾವು ಹೊರಟ್ಬಿಡ್ತೀವಿ ಇಲ್ಲಿಂದ. ಫೈನಲಿ ಸ್ಪೀಚ್ ಎಲ್ಲ ಮುಗೀತು ಶ್ರೀ ಸೋಮಣ್ಣ ಅವ್ರದ್ದು. ಇವಾಗ ಬರ್ತಾವ್ರೆ ಫ್ಲ್ಯಾಗ್ ಆಫ್ ಮಾಡೋಕ್ಕೆ. ಅವ್ರಿಗೆ ವೆಯ್ಟಿಂಗು. 4 PM ಇನಾಗ್ರೇಷನ್ ಇದ್ದಿದ್ದು ಗುರು, 6:20 PM ಆಗಿದೆ. ಇನ್ನೂ ನಮ್ಮ ಟ್ರೈನ್ದು ಇನಾಗ್ರೇಷನ್ ಆಗಿಲ್ಲ. ಸೊ ನೀವು ಕ್ರೌಡ್ ನೋಡ್ಬೋದು, ಹೆವಿ ಕ್ರೌಡ್ ಇದೆ ಗುರು. 10 ಕಡೆಯಿಂದ ಇವಾಗ ಟೆಂಟ್ ಇದೆಯಲ್ಲ, 10 ಕಡೆಯಿಂದ ಇವಾಗ ಬರ್ತಾರೆ ಸ್ಟೇಷನ್ಸ್ ಎಲ್ಲ ನೋಡಿಕೊಂಡು. ಸೊ ಇವಾಗ ಇನಾಗ್ರೇಷನ್ ಮಾಡ್ತಾರೆ, ನಾವು ಹೊರಡ್ತೀವಿ ಇಲ್ಲಿಂದ. ನಾನು ಮೇನ್ ಇನಾಗ್ರೇಷನ್ ಎಲ್ಲ ಕವರ್ ಮಾಡೋಕ್ಕೆ ಬರ್ತೀನಲ್ಲ, ಮೇನ್ ಇದೆಲ್ಲ ಸೀನ್ ನೋಡೋಕೆ ಗುರು. ಹೆಂಗೆ ಜನ ಬಂದು ಎಂಜಾಯ್ ಮಾಡ್ತಾರೆ. ಇದು ದಾಂಡೇಲಿಯಿಂದ ಒಂದು ಆಲ್ಮೋಸ್ಟ್ ಆಫ್ಟರ್ 10 ಇಯರ್ಸು ಟ್ರೈನ್ ರಿಸ್ಯೂಮ್ ಆಗ್ತಿರೋದು. ಮೊದಲು ಟ್ರೈನ್ ಇತ್ತು, ಕ್ಲೋಸ್ ಆಗಿತ್ತು, ಬಟ್ ಆಫ್ಟರ್ 10 ಇಯರ್ಸ್ ರಿಸ್ಯೂಮ್ ಆಗ್ತಿದೆಯಲ್ಲ. ಸೊ ಆ ಎಂಥೂಸಿಯಾಸಮ್ ಹೆಂಗಿರೋದು ಜನದಲ್ಲಿ, ಅದೆಲ್ಲ ನೋಡೋಕೆ ನಾನು ಮೇನು ದಾಂಡೇಲಿಗೆ ಬಂದಿರೋದು ಆ್ಯಕ್ಚುಲಿ ಕವರ್ ಮಾಡೋಕ್ಕೆ. ದಾಂಡೇಲಿ ಅಲ್ನಾವರ್ ಟ್ರೈನ್, ಡೆಮೋ ಟ್ರೈನ್ ಬರ್ತಾವ್ರೆ ಅಲ್ಲಿಂದ ಬರ್ತಾವ್ರೆ. ಎಂಟ್ರಿ ಹೊಡಿತಿದ್ದಾರೆ ಬಿಲ್ಡಿಂಗಲ್ಲಿ. ಸೊ ವೆಯ್ಟಿಂಗ್ ಅವ್ರದ್ದೇ ವೆಯ್ಟಿಂಗ್ ನೋಡಿ. ಫುಲ್ ಎನರ್ಜಿ, ಹೌ ಇಸ್ ದ ಜೋಶ್, ಹೈ, ಎಲ್ಲರದಲ್ಲಿ ಹೈ ಇದೆ ಸದ್ಯಕ್ಕಂತೂ. ಇಲ್ಲಿ ನೀವು ನೋಡ್ಬೋದು ಶ್ರೀ ಸೋಮಣ್ಣ ಅವರು ಲೈವ್ ಆಗಿದ್ದಾರೆ. ಫ್ಲ್ಯಾಗ್ ಆಫ್ ಮಾಡೋಕ್ಕೆ ನಮ್ಮ ಟ್ರೈನ್ ಇವಾಗ. ಸೊ ಲೋಕಲ್ MP, ಲೋಕಲ್ MLAs ಎಲ್ಲ ಬಂದಿದ್ದಾರೆ. ಅವ್ರ ಜೊತೆ ಫೈನಲಿ ಇವಾಗ ಇನಾಗ್ರೇಷನ್ ಆಗತ್ತೆ. ಎಕ್ಸ್ಪೆಕ್ಟ್ ಮಾಡ್ಬೋದು. ರೂಟ್ ಎಂಜಾಯ್ ಮಾಡ್ಬೋದಾ?
ಸನ್ಸೆಟ್ ಎಲ್ಲ ಆಗ್ಬಿಟ್ಟಿದೆ. ರಾತ್ರಿ ಕಾಳಿ ರಿಸರ್ವ್ ಫಾರೆಸ್ಟಲ್ಲಿ ಬರ್ಡ್ಸ್ ಕೇಳಿಸ್ಕೊಂತ ಹೋಗೋದು. ಇದು ಫೈನಲಿ 6:27 PM ನಮ್ಮದು ಈ ಟ್ರೈನ್ ಇನಾಗ್ರೇಷನ್ ಆಯಿತು. 4 PM ಆಗುವ ಇನಾಗ್ರೇಷನ್ನು 6:27 PM ಆಗ್ತಿದೆ. ಫುಲ್ಲು ನಿಧಾನವಾಗಿ ನಮ್ಮದು ಟ್ರೈನು ಹೋಗ್ತಿದೆ. ಆ್ಯಕ್ಚುಲಿ ಫುಲ್ ಸ್ಲೋ, ಏನೋ 1-2 ಸ್ಪೀಡಲ್ಲಿ ಇರ್ಬೋದು ಅಷ್ಟೇ. ಟಿಕೆಟ್ ತಗೊಂಡೇ ಇಲ್ಲ. ನೀವು ಆ ಸೈಡ್ ರಶ್ ನೋಡಿದ್ರಿ ನೋಡಿ, ಇದ್ ಕಡೆಯಿಂದನೂ ಜನ ನಿಂತ್ಕೊಂಡ್ಬಿಟ್ಟು ನೋಡ್ತಿದ್ದಾರೆ, ವೀಡಿಯೋ ಮಾಡ್ತಿದ್ದಾರೆ. ಯಾಕಂದರೆ ಅವ್ರ ಊರಿಂದ ತಿರ್ಗಾ ರೀಸ್ಟಾರ್ಟ್ ಆಗ್ತಿದೆ ಟ್ರೈನು. ನೀವು ಅಲ್ಲಿ ಹಿಂದೆ ರಶ್ ನೋಡ್ಬೋದು, ಎಷ್ಟು ರಶ್. ನಾವು ಹಿಂದೆ ಬಿಟ್ಬಿಟ್ಟು ಬಂದಿದ್ದೀವಿ. ಸ್ಪೀಚ್ ಮುಗೀತು, ಬಂದರು, ಫ್ಲ್ಯಾಗ್ ಆಫ್ ಮಾಡಿದ್ರು, ಹೊರಟ್ಬಿಟ್ರಿ. ನಾವು ಜಾಸ್ತಿ ಟೈಮ್ ತೊಗೊಂಡಿಲ್ಲ. ಈ ನೀವು ಪಕ್ಕದ ಲೈನ್ ನೋಡ್ತಿದ್ದೀರಲ್ಲ, ಈ ಲೈನು ಡೈರೆಕ್ಟ್ ಹೋಗ್ಬಿಡುತ್ತೆ ಪೇಪರ್ ಮಿಲ್ಗೆ. ಸೊ ಮೊದಲು ಆ್ಯಕ್ಚುಲಿ ಈ ದಾಂಡೇಲಿ ಲೈನ್ ಇದ್ದಿದ್ದು ಬೇರೆ ಪೇಪರ್ ಮಿಲ್ಗೆ ಆ್ಯಕ್ಚುಲಿ. ಸೊ ಇದು ಲೈನ್ ನಿಮಗೆ ತೋರಿಸ್ನಲ್ಲ, ಸೊ ಅಲ್ನಾವಡು ಅಂಬೇವಾಡಿ ಮೊದಲು ಇದ್ದಿದ್ದು. ಸೊ ಇಲ್ಲೆಯಿಂದ ಫ್ರೈಟ್ ಟ್ರೈನ್ ಎಲ್ಲ ಆ್ಯಕ್ಚುಲಿ ಬ್ರಿಟಿಷ್ ಕಾಲದಿಂದ ಈ ಲೈನ್ ಇತ್ತು. ಮೊದಲು ಬಂದು ಮೀಟರ್ ಗೇಜ್ ಇತ್ತು, ಅದಾದಮೇಲೆ ಬ್ರಾಡ್ ಗೇಜ್ ಮಾಡಿದ್ರು. ಸೊ ಇಮ್ಯಾಜಿನ್ ಮಾಡಿ, ಬ್ರಿಟಿಷ್ ಕಾಲದಿಂದ ಇಲ್ಲೊಂದು ಲೈನ್ ಇದೆ. ಆ ಪೇಪರ್ ಮಿಲ್ಲು ಬ್ರಿಟಿಷ್ ಕಾಲದಿಂದನೇ ಇದೆ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ. ಸೊ ಆವಾಗ ಮೀಟರ್ ಗೇಜ್ ಇತ್ತು, ಅದಾದಮೇಲೆ ಬ್ರಾಡ್ ಗೇಜ್ ಮಾಡಿದ್ರು. ಬ್ರಾಡ್ ಗೇಜ್ ಆದಮೇಲೆ ಪ್ಯಾಸೆಂಜರ್ ಟ್ರೈನ್ ಓಡ್ತಿತ್ತು ಈ ರೂಟಲ್ಲಿ, ತಿರ್ಗಾ ಅದನ್ನ ಸ್ಟಾಪ್ ಮಾಡಿದ್ರು. ಸೊ ಅದಾದಮೇಲೆ ತುಂಬ ವರ್ಷದಿಂದ ಡಿಮ್ಯಾಂಡ್ ಇತ್ತು ತಿರ್ಗಾ ರಿಸ್ಯೂಮ್ ಮಾಡೋಕ್ಕೆ. ಫೈನಲಿ 7th February 2026 ಪ್ಯಾಸೆಂಜರ್ ಟ್ರೈನು ಈ ರೂಟಲ್ಲಿ ರಿಸ್ಯೂಮ್ ಆಗಿದೆ. ಸೊ ನಾರ್ಮಲ್ ಮೆಮೊ ಟ್ರೈನ್ ಹೆಂಗಿರುತ್ತೆ, ಮೆಮೊ ಡೆಮೋ ಟ್ರೈನ್ ಹೆಂಗಿರುತ್ತೆ ಹಂಗೆ ಇದು ಇದೆ. ಸೊ ನೀವು ನೋಡ್ಬೋದು, ಇದೆಲ್ಲ ಸೀಟಿಂಗ್ ಸ್ಪೇಸ್ ಇರುತ್ತೆ. ನಿಮ್ಗೆ ಇಲ್ಲಿ ಲಗೇಜ್ ಸ್ಪೇಸ್ ಎಲ್ಲ ಸಿಗ್ಬಿಡೋದು. ಸೇಮ್ ಫ್ಯಾನ್ಸು ಲೈಟ್ ಹೆಂಗಿರುತ್ತೆ ನಾರ್ಮಲ್ ಮೆಮೊ ಡೆಮೋ ಟ್ರೈನು, ಆ ಥರನೇ ನಮ್ಮದು ಇದು ದಾಂಡೇಲಿ ಅಲ್ನಾವರ್ ಡೆಮೋ ಟ್ರೈನ್ ಸದ್ಯಕ್ಕೆ ಇದೆ. ರೂಟಲ್ಲಿ ನೋಡಿ ಪೀಕಾಕ್ಸ್ ಎಲ್ಲ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀರಾ ಈ ರೂಟಲ್ಲಿ. ನಾವೆಷ್ಟು ಹೊತ್ತು ಎಕ್ಸ್ಪ್ಲೋರ್ ಮಾಡ್ತೀವಿ ಗೊತ್ತಿಲ್ಲ. ಒಂದು ಅಪ್ಪಿಲ್ ಬಂದುಬಿಟ್ರೆ ಸಕ್ಕತ್ತಾಗಿರೋದು ಗುರು. ಆಕ್ಸಿಲರೇಷನ್ ಡೆಮೋದು ಐ ಹೋಪ್ ನೀವು ಆಲ್ರೆಡಿ ಕೇಳಿರ್ತೀರಾ ಆಕ್ಸಿಲರೇಷನು. ಈ ಟ್ರ್ಯಾಕ್ ಫುಲ್ಲು ಆ್ಯಕ್ಚುಲಿ ರಿಸರ್ವ್ ಫಾರೆಸ್ಟ್ ಒಳಗಡೆಯಿಂದ ಹೋಗ್ತಿದೆ, ಖಾಲಿ ರಿಸರ್ವ್ ಫಾರೆಸ್ಟ್ ಒಳಗಡೆಯಿಂದ. ಸೊ ಇದರಲ್ಲಿ ಸ್ಪೀಡ್ ರೆಸ್ಟ್ರಿಕ್ಷನ್ ಇದೆ. ಸೊ 20, 25, 30, 35, ಐ ಗೆಸ್ 40ವರೆಗೂ ಸ್ಪೀಡ್ ರೆಸ್ಟ್ರಿಕ್ಷನ್ ಇರ್ಬೋದು. ನಾಟ್ ಶೋರ್ ಆ್ಯಕ್ಚುಲಿ. ನಾನು 30 ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಮ್ಯಾಕ್ಸ್ 38, 35ವರೆಗೂ ಕ್ರೂಸ್ ಮಾಡಿದೆ. ಸೊ ಐ ಗೆಸ್ 40 ಇರ್ಬೋದು. ಮತ್ತು ಮೇ ಬಿ ಡೌನ್ ಹಿಲ್ ಬಂದಾಗ ಹೋಗ್ತಿದೆ.
ಆನ್ ಮಾತ್ರ ಸಕ್ಕತ್ತಾಗಿದೆ ನಮ್ಮ ಡೆಮೋದು ಮಾತ್ರ. ನಮ್ಮ ಈ ಡೆಮೋ ಟ್ರೈನಲ್ಲಿ ವಾಶ್ರೂಮ್ಸ್ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳೋಕೆ ಹೋದರೆ 4 ವಾಶ್ರೂಮ್ ಸಿಗುತ್ತೆ. ಸೊ ಅದು ತಿರ್ಗಾ ನಮ್ಮ ಜವಾಬ್ದಾರಿ. ಗೌರ್ಮೆಂಟ್ ನಿಮಗೆ ಎಲ್ಲ ಪ್ರೊವೈಡ್ ಮಾಡುತ್ತೆ, ವಾಶ್ರೂಮ್ಸ್ ಎಲ್ಲ ಗೌರ್ಮೆಂಟ್ ಪ್ರೊವೈಡ್ ಮಾಡೋದು, ಅದನ್ನು ಸೇಫಾಗಿ ಮೇಂಟೈನ್ ಮಾಡೋದು ನಮ್ಮ ಜವಾಬ್ದಾರಿ. ನೀವು ಹೋಗೋದು ಯೂಸ್ ಮಾಡೋದು ಫ್ಲಶ್ ಮಾಡಿ. ಸಿವಿಕ್ ಸೆನ್ಸ್ ಅಂತ ವೈರಲ್ ಆಗ್ತಿದೆಯಲ್ಲ, ಸೊ ಸಿವಿಕ್ ಸೆನ್ಸ್ ನಾವು ಯೂಸ್ ಮಾಡಬೇಕು. ಫ್ಲಶ್ ಮಾಡಿದ್ರೇ ಮುಂದೆ ಅವ್ರು ಯೂಸ್ ಮಾಡ್ಬೋದು, ಫ್ಲಶ್ ಮಾಡಿದ್ರೆ ಏನು ವೇಸ್ಟ್ ಕ್ಲಾಟ್ ಆಗೋಲ್ಲ. ಸೊ ದಯವಿಟ್ಟು ವಾಶ್ರೂಮ್ಸು ಮತ್ತು ಈ ಟ್ರೈನ್ಸ್ ಎಲ್ಲ ಮೇಂಟೈನ್ ಮಾಡ್ಕೊರಿ. ಗೌರ್ಮೆಂಟ್ ನಮಗೋಸ್ಕರ ಬಿಟ್ಟಿರೋದು, ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ನಮ್ಮ ತಪ್ಪಿರೋದು ಅದು. ನೀವು ಇಲ್ಲಿ ನೋಡ್ಬೋದು, ಇವಾಗ ನಾವು ಮರ್ಜ್ ಆಗ್ತಿದ್ದೀವಿ ಹುಬ್ಬಳ್ಳಿ ಲೋಂಡಾ ಲೈನಲ್ಲಿ. ನಿಮಗೆ ಸುಮಾರು ವೀಡಿಯೋಸಲ್ಲಿ ರಾಣಿ ಚೆನ್ನಮ್ಮ, ಬೆಳಗಾವಿ ಸೂಪರ್ ಫಾಸ್ಟು ಅಥವಾ ಸುಮಾರು ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಇಲ್ಲಿಂದ ಒಂದು ಲೈನ್ ದಾಂಡೇಲಿಗೆ ಹೋಗೋದಂತ. ಫೈನಲಿ ಇವತ್ತು ದಾಂಡೇಲಿಯಿಂದ ಅಲ್ನಾವರೆಗೆ ನಿಮಗೆ ಜರ್ನಿ ತೋರಿಸಿದ್ದೀನಿ. ಗುರು, ಇದು ಫೈನಲಿ ನಮ್ಮ ಈ ಇನಾಗ್ರೇಷನ್ ಟ್ರೈನು ತಲುಪಿದೆ ಅಲ್ನಾವರ್ ಜಂಕ್ಷನ್ಗೆ. ದಾಂಡೇಲಿಯಿಂದ ಅಲ್ನಾವರ್ಗೆ ಈ ಟ್ರೈನ್ ರನ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ 1 ಅವರ್ ಇನಾಗ್ರೇಷನ್ ಟೈಮ್ ಇತ್ತು, ರನ್ನಿಂಗು ಎಕ್ಸಾಕ್ಟ್ಲಿ 1 ಅವರ್ ತೊಗೊಂಡಿದೆ. 6:27 ನಾವು ಸ್ಟಾರ್ಟ್ ಮಾಡಿದ್ವಿ, 7:27ಗೆ ಎಕ್ಸಾಕ್ಟ್ಲಿ ನಾವು ಬಂದಿದ್ವಿ ಅಲ್ನಾವರಿನ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಆ್ಯಕ್ಚುಲಿ. ಸೊ ಮಾತಾಡೋಕೆ ಹೋದರೆ ದಿನದಲ್ಲಿ ಎಷ್ಟು ದಿನ ರನ್ ಆಗುತ್ತೆ? ದಿನದಲ್ಲಿ ಬರೀ 6 ದಿನ ರನ್ ಆಗೋದು, ಮಂಡೇ ಟು ಸ್ಯಾಟರ್ಡೇ. ಸಂಡೇ ರನ್ ಆಗೋಲ್ಲ. ಟೈಮಿಂಗ್ಸು ಈವ್ನಿಂಗ್ ಆ್ಯಕ್ಚುಲಿ ಕನೆಕ್ಟಿವಿಟಿ ಕರೆಕ್ಟಾಗಿ ಬೆಂಗಳೂರಿಗೆ ಇಲ್ಲವೇ ಇಲ್ಲ ಗುರು. ಮತ್ತು ಕನೆಕ್ಟಿವಿಟಿ ಬೇಕಂದರೆ ಅವಾಗ ನಮಗಿದು ಬೆಳಗಾವಿ ಸೂಪರ್ ಫಾಸ್ಟ್ ಆಗಿ ಇಲ್ಲಿ ಸ್ಟಾಪ್ ಕೊಟ್ಟರೆ ಅವಾಗ ಏನಾದರೂ ಒಂದು ಕನೆಕ್ಟಿವಿಟಿ ಸಿಗ್ಬೋದು. ಬಟ್ ಆ್ಯಕ್ಚುಲಿ ತಿರ್ಗಾ ಟೈಮಿಂಗ್ ಚೇಂಜ್ ಮಾಡೋಕ್ಕೆಲ್ಲ ಪ್ರಪೋಸಲ್ ಹೋಗಿದೆ. ಮತ್ತು ಇದ್ರದ್ದು ಎಕ್ಸ್ಟೆನ್ಷನ್ ಮಾಡಬೇಕು ಧಾರವಾಡ ಅಥವಾ ಹುಬ್ಬಳ್ಳಿವರೆಗೂ. ಆ್ಯಕ್ಚುಲಿ ಅಲ್ನಾವರೆಗೆ ರನ್ ಆದರೆ ಏನು ಪ್ರಯೋಜನ ಇರೋಲ್ಲ ಆ್ಯಕ್ಚುಲಿ ಟೂರಿಸಮ್ ಪ್ರಕಾರ. ಸೊ ದಾಂಡೇಲಿ ಇಸ್ ಅ ಟೂರಿಸಮ್ ಪ್ಲೇಸ್. ಸೊ ಟೂರಿಸಮ್ ಬೂಸ್ಟ್ ಮಾಡಬೇಕಂದ್ರೆ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ನೋಡಬೇಕಾಗತ್ತೆ ಗೌರ್ಮೆಂಟು. ಮತ್ತು ಸಂಡೇಸ್ ಅಲೌ ಮಾಡಬೇಕಾಗತ್ತೆ, ಯಾಕಂದರೆ ಸಂಡೇ ಸುಮಾರು ಜನ ಇವಾಗ ಇಮ್ಯಾಜಿನ್ ಮಾಡಿ, ನಾನೇ ಇವಾಗ ಟೂರಿಸಮ್ ಪ್ರಕಾರ ನಾನು ಬಂದರೆ ಫ್ರೈಡೇ ನಾನು ರಾಣಿ ಚೆನ್ನಮ್ಮ ಹಿಡಿತೀನಿ. ಇಮ್ಯಾಜಿನ್ ರಾಣಿ ಚೆನ್ನಮ್ಮ ಹಿಡಿತೀನಿ, ಬೆಳಗ್ಗೆ ನಾನು ರೀಚ್ ಆಗ್ತೀನಿ. ಇಲ್ಲಿಂದ ದಾಂಡೇಲಿಗೆ ಟ್ರೈನ್ ಕರೆಕ್ಟ್ ಟೈಮಿಂಗ್ ಇದ್ದರೆ 7:30ವರೆಗೂ ಬರುತ್ತೆ. ಡಿಲೇ ಆಗಿಬಿಟ್ಟು 7:30, 7:40ವರೆಗೂ ಡಿಲೇ ಆಗಿ ಬರುತ್ತೆ. ಸೊ 8:15 ಇಲ್ಲಿಂದ ಟ್ರೈನ್ ಹೊರಟಿದ್ರೆ ನಾವು 9 o'clock ಅಪ್ರಾಕ್ಸಿಮೇಟ್ಲಿ ರೀಚ್ ಆಗ್ತೀವಿ ದಾಂಡೇಲಿ. ಆರಾಮಾಗಿ ರಿಸಾರ್ಟಲ್ಲಿ 1 ನೈಟ್ ಇದ್ಬಿಟ್ಟು ಆರಾಮಾಗಿ ಸ್ಯಾಟರ್ಡೇ ಸಂಡೇ ನಾನು ಸುತ್ತಾಡ್ತೀನಿ. ಮತ್ತು ತಿರ್ಗಾ ನಾನು ಇದನ್ನು ಸಾಯಂಕಾಲ ಹಿಡಿತೀನಿ. ಸಾಯಂಕಾಲ ಹಿಡಿದ್ಬಿಟ್ಟು ಇಲ್ಲಿ 8 o'clock ತಿರ್ಗಾ ರಾಣಿ ಚೆನ್ನಮ್ಮ ಬರುತ್ತೆ. ಸೊ ನೈಟು 8 o'clock ನಾನು ಆರಾಮಾಗಿ ರಾಣಿ ಚೆನ್ನಮ್ಮ ಹಿಡ್ಕೊಂಡು ಹೋಗ್ಬೋದು. ಸೊ ಆ ಪ್ರಕಾರ ಟೂರಿಸಮ್ ಪ್ರಕಾರ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿರುತ್ತೆ. ಇದೇ ತೋರಿಸಿ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಇನಾಗ್ರೇಷನ್ ವಿಡಿಯೋ ಇಷ್ಟ ಆಗಿರ್ಬೋದು. ದಾಂಡೇಲಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ, ಹಾರ್ಟ್ ಕಳಿಸಿ. ಅದಾದಮೇಲೆ ಯಾವ್ಯಾವ ಜಾಗದಿಂದ ನೀವು ನೋಡ್ತಿದ್ದೀರಾ ಆ ಜಾಗ ಹೆಸರು ಎಲ್ಲ ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಇನಾಗ್ರೇಷನ್ ಬಂದರೆ ಪಕ್ಕಾ ಬಂದು ನಾನು ಕವರ್ ಮಾಡ್ತೀನಿ. ಇದು ನಂದು ಪ್ರಾಮಿಸ್ ಇರುತ್ತೆ, ಯಾಕಂದರೆ ಸುಮಾರು ಕರ್ನಾಟಕದಲ್ಲಿ ಎಲ್ಲಿ ಇನಾಗ್ರೇಷನ್ ಆಗ್ತಿದೆ ಅಲ್ಲಿ ನಾನು ಹೋಗಿ ಕವರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.